ಇವತ್ತಿನ ವಿಡಿಯೋದಲ್ಲಿ ನಾವು ಬ್ರೀಡ್ ಮಾಡಿದಂತಹ ಗೌರವ ಮೀನಿಂದ ಅಪ್ಡೇಟ್ ನ ಕೊಡ್ತಾ ಇದ್ದೀನಿ. ಮರಿಯೆಲ್ಲ ಏನಾಗಿದೆ, ಎಷ್ಟು ಉಳಿದಿದೆ ಅಂತ ಹೇಳಿ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಗುರು ನಮಸ್ಕಾರ, ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಮ್ಮ ಚಾನಲ್ ನಲ್ಲಿ 3000 ಸಬ್ಸ್ಕ್ರೈಬರ್ಸ್ ಆದರೆ ಕಂಪ್ಲೀಟ್ ಆಗಿದೆ. ಇಲ್ಲಿ ತನಕ ಬರೋದಕ್ಕೆ ಯಾರ್ಯಾರು ಹೆಲ್ಪ್ ಮಾಡಿದ್ದಾರೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಮುಂದೆ ಕೂಡ ಇದೇ ತರ ನಮ್ಮ ಚಾನಲ್ ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳಿ ಕೇಳ್ಕೊತಾ ಇವತ್ತಿನ ವಿಡಿಯೋ ಆದರೆ ಶುರು ಮಾಡೋಣ. ಈ ಗೌರಮಿನ ನಾವು ಇದೇ ಒಂದು ಟ್ಯಾಂಕ್ ಅಲ್ಲಿ ಬ್ರೀಡ್ ಮಾಡಿದ್ವಿ. ಇವತ್ತು ಚೆಕ್ ಮಾಡಿ ನೋಡೋಣ ಮರಿ ಎಲ್ಲ ಎಷ್ಟು ದೊಡ್ಡಾಗಿದೆ ಅಂತ ಹೇಳಿ. ಈ ಗೌರಮಿನ ಬ್ರೀಡಿಂಗ್ ಬಿಟ್ಟು ಆಲ್ಮೋಸ್ಟ್ ಒಂದ್ 2 ತಿಂಗಳು ಆಗ್ತಾ ಬಂತು. ಈಗ ಸ್ವಲ್ಪ ಮರಿ ಎಲ್ಲ ದೊಡ್ಡ ಆಗಿದೆ. ಹಾಗೆ ಇದ್ರದ್ದು ವಾಟರ್ ಎಲ್ಲ ಕ್ಲೀನ್ ಮಾಡಿ ನಿಮ್ಗೆ ಮರಿ ಎಲ್ಲ ಎಷ್ಟು ದೊಡ್ಡಾಗಿದೆ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ. ನೀವೀಗ ನೋಡ್ತಾ ಇರ್ಬೋದು ಟ್ಯಾಂಕ್ ಈ ರೀತಿ ಆಗಿದೆ. ಇದು ಬ್ರೀಡ್ ಮಾಡಿ ಅದ್ರ ಮೇಲಿಂದ ಒಂದ್ಸರಿನೂ ನಾನು ಕ್ಲೀನ್ ಮಾಡಿಲ್ಲ. ಆದ್ರಿಂದ ಇದೇ ತರ ಇದೆ. ಕ್ಲೀನ್ ಮಾಡಿದ್ರೆ ಮರಿ ಎಲ್ಲ ಸಾಯೋ ಚಾನ್ಸಸ್ ಇತ್ತು. ಆದ್ರಿಂದ ಹಂಗೆ ಬಿಟ್ಟಿದ್ದೆ. ಈಗ ಒಂದು ಆಲ್ಮೋಸ್ಟ್ 2 ತಿಂಗಳು ಕಂಪ್ಲೀಟ್ ಆಗಿದೆ ಅಂತ ಹೇಳಿ ವಾಟರ್ ಎಲ್ಲ ಚೇಂಜ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಈ ಒಂದು ಬಕೆಟ್ ಅಲ್ಲಿ ನಾನು ಸ್ವಲ್ಪ ಈ ಟ್ಯಾಂಕ್ ಅಲ್ಲಿರೋ ನೀರನ್ನ ತೆಗೆದಿಟ್ಕೊಂಡಿದ್ದೀನಿ. ಆಮೇಲೆ ಹೊಸ ನೀರು ಹಾಕಿದ್ಮೇಲೆ ವಾಟರ್ ಎಲ್ಲ ಸೆಟ್ ಮಾಡಕ್ ಬೇಕು. ಅದರಿಂದ ಮೊದಲಿಗೆ ನಾನು ಈ ಟ್ಯಾಂಕ್ ಅಲ್ಲಿರೋ ವಾಟರ್ ಪ್ಲಾಂಟ್ಸ್ ನೆಲ್ಲ ರಿಮೂವ್ ಮಾಡ್ಕೊಂತೀನಿ. ಇದು ಚೆನ್ನಾಗಿ ಬೆಳ್ಕೊಂಡ್ಬಿಟ್ಟಿದೆ. ಇದರಲ್ಲಿ ಬೇರ್ಗಳೆಲ್ಲ ನೋಡ್ತಾ ಇರ್ಬೋದು ಎಷ್ಟು ಉದ್ದ ಬೆಳೆದಿದೆ ಅಂತ ಹೇಳಿ. ಸೊ ಇದನ್ನೆಲ್ಲ ನಾನು ಫಸ್ಟ್ ಗೆ ರಿಮೂವ್ ಮಾಡ್ಕೊಂತೀನಿ. ಸೊ ನೀವೀಗ ನೋಡ್ತಾ ಇರ್ಬೋದು ಇದರಲ್ಲಿರೋ ಪ್ಲಾಂಟ್ಸ್ ನೆಲ್ಲ ನಾನು ರಿಮೂವ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದ್ರಲ್ಲಿ ಸ್ವಲ್ಪ ಆಪಲ್ಸ್ ನಿಲ್ಸಿದೆ, ಇದನ್ನು ರಿಮೂವ್ ಮಾಡ್ಕೊಂತೀನಿ. ಇದನ್ನ ಯಾಕೆ ಹಾಕಿದ್ದೆ ಅಂದ್ರೆ ವಾಟರ್ ಅಲ್ಲಿರೋ ಆಲ್ಗೆಲ್ಲ ಕ್ಲೀನ್ ಮಾಡ್ಲಿ ಅಂತ ಹೇಳಿ ಇದನ್ನ ಹಾಕಿದ್ದೆ. ಇದು ಸ್ವಲ್ಪ ಚೆನ್ನಾಗಿ ಟ್ಯಾಂಕ್ನೆಲ್ಲ ಕ್ಲೀನ್ ಮಾಡುತ್ತೆ. ನೀವು ಬೇಕಿದ್ರೆ ಇದನ್ನ ಹೊರಗಡೆ ಇರೋ ಔಟ್ಡೋರ್ ಪಾಂಡಲ್ಲೆಲ್ಲ ಬಿಡ್ಬೋದು. ಫೈನಲ್ ಆಗಿ ನಾವು ಇದ್ರಲ್ಲಿರೋ ಮರಿಗಳನ್ನೆಲ್ಲ ಈಗ ಹಿಡಿಯಕ್ಕೆ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಇದರಲ್ಲಿ ಸ್ವಲ್ಪ ವಾಟರ್ನ ತಗೊಂತೀನಿ. ಇದಕ್ಕೆ ನಾನು ಮರಿ ಎಲ್ಲ ಹಿಡಿದು ಬಿಡ್ತೀನಿ. ವಾಟರ್ ಯಾವಾಗ್ಲೂ ಸೇಮ್ ಟೆಂಪರೇಚರ್ ಅಲ್ಲಿ ಇರ್ಬೇಕು ಅದಕ್ಕೆ. ಸುಮಾರು ಒಂದು 10 ನಿಮಿಷ ಆಗ್ತಾ ಬಂತು. ನಮ್ಗೆ ಸ್ವಲ್ಪ ಮರಿ ಮಾತ್ರ ಸಿಕ್ಕಿರೋದು. ತುಂಬಾ ಕಷ್ಟ ಆಗ್ತಿದೆ ಹಿಡಿಯೋಕೆ. ಅದರಿಂದ ಫುಲ್ ವಾಟರ್ನ ತೆಗೆದು ಆಮೇಲೆ ಎಲ್ಲ ಮೀನನ್ನು ಹಿಡಿತೀನಿ. ನೀವು ನೋಡ್ತಾ ಇರ್ಬೋದು ಈಗ ಸದ್ಯಕ್ಕೆ ಇಷ್ಟೊಂದು ಮರಿಗಳು ಸಿಕ್ಕಿದೆ. ಇದ್ರಲ್ಲೊಂದು 7ರಿಂದ 8 ಅಷ್ಟೇ ಸಿಕ್ಕಿರೋದು. ನೀವ್ ಈಗ ನೋಡ್ತಾ ಇರ್ಬೋದು ಟ್ಯಾಂಕ್ ಅಲ್ಲಿರೋ ವಾಟರ್ನೆಲ್ಲ ರಿಮೂವ್ ಮಾಡ್ಕೊಂಡಿದೀನಿ. ಹಾಗೆ ಫಿಶಸ್ ಕೂಡ ಎಲ್ಲದೂ ಹಿಡಿದಾಗಿದೆ. ಈಗ ನಿಮ್ಗೆ ಇದನ್ನ ಗ್ಲಾಸ್ ಟ್ಯಾಂಕ್ ಅಲ್ಲಿ ಬಿಟ್ಟು ತೋರಿಸ್ತೀನಿ ಎಷ್ಟು ಉಳಿದಿದೆ ಏನು ಅಂತ ಹೇಳಿ. ಅದಕ್ಕೂ ಮೊದಲು ನಾನು ಈ ಟ್ಯಾಂಕ್ ಅನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಈಗ ಇದಕ್ಕೆ ಬೇರೆ ನೀರನ್ನ ಹಾಕ್ತಾ ಇದ್ದೀನಿ. ಹಾಗೆ ಇವಾಗ ಇದಕ್ಕೆ ಸ್ವಲ್ಪ ಪ್ಲಾಂಟ್ಸ್ ನ ಮಾತ್ರ ಆಡ್ ಮಾಡ್ತಾ ಇದ್ದೀನಿ. ಫಾಕ್ಸ್ ಸ್ಟೈಲ್ ಮತ್ತೆ ಸ್ವಲ್ಪ ಚೆನ್ನಾಗಿರೋ ಈ ಒಂದು ವಾಟರ್ ಕ್ಯಾಬೇಜ್ ನ ಮಾತ್ರ ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ ನಾನು. ಹಾಗೆ ನಾನು ಅವಾಗ್ಲೇ ತೆಗೆದಿಟ್ಕೊಂಡಿರೋ ಹಳೆ ನೀರನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಇದರಲ್ಲಿ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಇರುತ್ತೆ. ಆದ್ರಿಂದ ಈ ವಾಟರ್ನ ನಾನು ಮತ್ತೆ ಇದಕ್ಕೆ ಹಾಕ್ತಾ ಇದ್ದೀನಿ. ಇದರಿಂದ ಈ ಮೀನಿನ ಮರಿಗಳಿಗೆ ಈ ವಾಟರ್ಗೆ ಬೇಗ ಅಡ್ಜಸ್ಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ನೀವೀಗ ನೋಡ್ತಾ ಇರ್ಬೋದು ನಾವು ಮರಿ ಎಲ್ಲ ಇದ್ರಲ್ಲೇ ಹಿಡಿದಿದ್ದೆ. ಇದರಲ್ಲಿ 2 ಸೈಜ್ ಇದೆ. ಒಂದು ಸ್ವಲ್ಪ ಗ್ರೋತ್ ಆಗಿರೋದು, ಹಾಗೆ ಇನ್ನು ಸ್ವಲ್ಪ ಚಿಕ್ಕದಾಗಿ ಉಳ್ಕೊಂಡಿದೆ. ಇದರಲ್ಲಿ ತುಂಬಾ ಗ್ರೋತ್ ಆಗಿರೋದನ್ನ ನಾನೀಗ ಗ್ಲಾಸ್ ಟ್ಯಾಂಕ್ ಅಲ್ಲಿ ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಫೈನಲ್ ಆಗಿ ನೀವು ನೋಡ್ತಾ ಇರ್ಬೋದು ಇದು ನಾವು ಬ್ರೀಡ್ ಮಾಡಿದಂತಹ ಗೌರಮಿ ಮೀನಿನ ಮರಿಗಳು. ಒಂದು 500 ಹತ್ರ ಮರಿ ಆಗಿತ್ತು. ಬಟ್ ಉಳ್ಕೊಂಡಿರೋದು ಮಾತ್ರ ಸ್ವಲ್ಪನೇ. ಯಾಕಂದ್ರೆ ನನ್ನ ಹತ್ರ ಸರಿಯಾದ ಫುಡ್ ಇರ್ಲಿಲ್ಲ. ಸರಿಯಾಗಿ ಏನಾದ್ರು ಆಲ್ಟಿಮಿಯಾ ಇತ್ತು ಅಂದ್ರೆ ಅಷ್ಟು ಮರಿಗಳನ್ನ ನಾವು ಉಳಿಸ್ಕೊಬೋದಿತ್ತು. ಬಟ್ ನಾನು ಬ್ರೀಡಿಂಗ್ ವಿಡಿಯೋದಲ್ಲೇ ಹೇಳಿದ್ದೆ ಅಷ್ಟು ಮರಿ ಉಳಿಸ್ಕೊಳೋದು ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಹೇಳಿ. ಅದೇ ತರ ಸ್ವಲ್ಪ ಕಷ್ಟಪಟ್ಟು ಇಷ್ಟೊಂದು ಮರಿಗಳನ್ನ ಉಳಿಸ್ಕೊಂಡಿದ್ದೀನಿ. ಇಷ್ಟೇನ್ ನೋಡ್ತಾ ಇದ್ದೀರಲ್ಲ, ಇದು ತುಂಬಾ ದೊಡ್ಡದಾಗಿರೋ ಮೀನಿನ ಮರಿಗಳು. ಇನ್ನು ಚಿಕ್ಕದಾಗಿರೋ ಮೀನಿನ ಮರಿ ಇದೆ, ತೋರಿಸ್ತೀನಿ. ಇದರಲ್ಲಿ ಸ್ವಲ್ಪ ಚಿಕ್ಕದಾಗಿರೋ ಗೌರಮಿ ಮೀನಿನ ಮರಿಗಳಿದೆ. ಇದನ್ನ ಮತ್ತೆ ಅದನ್ನ ನಾನು ಸಪರೇಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಮೊದ್ಲಿಗೆ ಸ್ವಲ್ಪ ಸುಮಾರು ಮರಿಗಳಿತ್ತು. ಆ ದೊಡ್ಡದಾಗಿರೋ ಗೌರಮಿ ಮೀನಿನ ಮರಿಗಳು ಇದನ್ನ ಈಸಿಯಾಗಿ ಅಟ್ಯಾಕ್ ಮಾಡಿ ತಿಂತಾ ಇತ್ತು. ಆದ್ರಿಂದ ನಾನು ಇದನ್ನ ಮತ್ತೆ ಅದನ್ನ ಸಪರೇಟ್ ಮಾಡ್ತಾ ಇದ್ದೀನಿ. ಇದಿಷ್ಟು ಒಂದು ಗೌರಮಿ ಮೀನಿಂದು ಕಂಪ್ಲೀಟ್ ಆದ ಬ್ರೀಡಿಂಗ್ ಪ್ರೊಸೆಸ್. ನೋಡ್ತಾ ಇರ್ಬೋದು ಮರಿಗಳು ಕೂಡ ದೊಡ್ಡಾಗಿದೆ. ಮರಿಗಳು ಸ್ವಲ್ಪ ಕಮ್ಮಿನೇ ಉಳ್ಕೊಂಡಿರೋದು. ಬಟ್ ನೆಕ್ಸ್ಟ್ ಟೈಮ್ ಯಾವತ್ತಾದ್ರೂ ಅಲ್ಟಿಮಿಯಾ ಇದ್ದಾಗ ಬ್ರೀಡಿಂಗ್ ಎಲ್ಲ ಮಾಡಕ್ಕೆ ಟ್ರೈ ಮಾಡ್ತೀನಿ. ಅವಾಗ ನಾವು ಸ್ವಲ್ಪ ಜಾಸ್ತಿ ಮೀನಿನ ಮರಿಗಳನ್ನ ಉಳಿಸ್ಕೊಬಹುದು. ಇದಿಷ್ಟೊಂದು ಸಣ್ಣ ಅಪ್ಡೇಟ್ ಆಗಿತ್ತು. ಇದರಲ್ಲಿ ಬ್ರೀಡಿಂಗ್ ರಿಸಲ್ಟ್ ಎಲ್ಲ ಯಾವ ತರ ಇದೆ ಅಂತ ಹೇಳಿ ನಿಮ್ಗೆ ತೋರಿಸಿದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಕಮೆಂಟ್ಸ್ ನ ಮಾಡಿ. ನೀವು ಮಾಡೋ ಒಂದೊಂದು ಲೈಕ್ ಇನ್ನೂ ಹೆಚ್ಚಿನ ಕನ್ನಡಿಗರಿಗೆ ಇದು ರೀಚ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ.